ಯಾರು ಸಿಡಿ ಮಾಲೀಕ ಯಾರು? ಇದೇ ಪ್ರಶ್ನೆ ಇಂದು ಇಡೀ ವಿಧಾನಸಭೆ ಕಲಾಪವನ್ನ ನುಂಗ್ಹಾಕ್ಬಿಡ್ತು. ಬಿಗ್ ಹೈಡ್ರಾಮಾಗೂ ಕಾರಣವಾಯಿತು. ನಾಟಕೀಯ ಬೆಳವಣಿಗೆಯ ಮಧ್ಯೆ ಬಿಜೆಪಿಯ 18 ಶಾಸಕರು ಸಸ್ಪೆಂಡ್ ಆಗಿದ್ದಾರೆ. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಗದ್ದಲ ಗಲಾಟೆ. ವಿಪಕ್ಷದ 18 ಸದಸ್ಯರು 6 ತಿಂಗಳು ಅಮಾನತು. ಹನಿ ಟ್ರ್ಯಾಪ್ ಆಗಿದೆ, ದೂರು ಕೊಡ್ತೀನಿ, ತನಿಖೆ ನಡೆಸಿ ಅಂತ ಹಾಲಿ ಸಚಿವ ಕೆಎನ್ ರಾಜಣ್ಣ ನಿನ್ನೆ ವಿಧಾನಸಭೆಯಲ್ಲೇ ಹನಿ ಟ್ರ್ಯಾಪ್ ಬಾಂಬ್ ಸಿಡಿಸಿದ್ರು. ಸಚಿವರ ಮೇಲೆಯೇ ಹನಿ ಟ್ರ್ಯಾಪ್ ಆಗಿರೋದು ಕೋಲಾಹಲಕ್ಕೆ ಕಾರಣವಾಗಿತ್ತು. ಇವತ್ತು ಮತ್ತೆ ಸದನ ಆರಂಭವಾಗುತ್ತಿದ್ದಂತೆ ಹನಿ ಟ್ರ್ಯಾಪ್ ಗದ್ದಲವೇ ಶುರುವಾಗಿತ್ತು. ಇಳಿಕೆಯಾಗಿದೆ ರಾಜ್ಯಪಾಲರ ಭಾಷಣದ ಮೇಲೆ ನಿನ್ನೆ ಏರು ಧ್ವನಿಯಲ್ಲಿ ಮಾತನಾಡಿದ್ದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಇವತ್ತು ಅಧಿವೇಶನ ಶುರುವಾಗ್ತಿದ್ದಂತೆ ಇದೇ ವಿಷಯ ಪ್ರಸ್ತಾಪಿಸಿದ್ರು. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರಿಸಲು ಹೊರಟ್ರೆ ಮೊದಲು ಹನಿ ಟ್ರ್ಯಾಪ್ ಬಗ್ಗೆ ಉತ್ತರ ಕೊಡಿ ಅಂತ ಆಗ್ರಹಿಸಿದ್ರು. ನಿಮ್ಮ ಸಚಿವ ಸಂಪುಟದ ಸದಸ್ಯರ ಬಗ್ಗೆ ಸದಸ್ಯರು ನಿನ್ನೆ ಹೇಳಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ದಯಮಾಡಿ ಉತ್ತರವನ್ನು ಕೊಡಬೇಕಿವತ್ತು. ಇದರಲ್ಲಿ ಯಾರು ಕೈವಾಡ, ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ಇದರಲ್ಲಿ ಕೈವಾಡ ಆಗಿದ್ರೆ ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ ಉತ್ತರ ಕೊಡಿ. ವಿಪಕ್ಷಗಳ ಆಗ್ರಹದ ಬಳಿಕ ಮಾತನಾಡಿದ ಸಿಎಂ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂದ್ರು. ರಾಜಣ್ಣವರು ನಮ್ಮ ಮಂತ್ರಿಗಳು, ಪರಿಶಿಷ್ಟ ವರ್ಗದ ನಾಯಕರು, ಅವರು ರೈಸ್ ಮಾಡಿದರೆ ಯಾರ ಹೆಸರನ್ನು ಕೂಡ ಹೇಳಿಲ್ಲ. ಅವರು ಆ ಕಡೆಯವರು ಇರ್ಬೋದು, ಈ ಕಡೆಯವರು ಇರ್ಬೋದು, ಯಾರ ಹೆಸರನ್ನು ಹೇಳಿಲ್ಲ. ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸ್ತೇವೆ. ಸಿಎಂ ಮಾತಿಗೆ ತೃಪ್ತರಾಗದ ಬಿಜೆಪಿ ಸದಸ್ಯರು ಸದನದ ಬಾವಿಗೆ ಇಳಿದ್ರು. ಯಾರಯ್ಯ ಯಾರಯ್ಯ, ಸಿಡಿ ಮಾಲೀಕ ಯಾರಯ್ಯ ಅಂತ ಸಿಡಿ ತೋರಿಸಿ ಘೋಷಣೆ ಕೂಗಿದ್ರು. 24-25 ಆಯವ್ಯಯದ ಅಂದಾಜಿನಲ್ಲಿ ರಾಜಸ್ವ ಇಳಿಕೆಯಾಗಿದೆ ರಾಜ್ಯಪಾಲರ ಭಾಷಣದ ಮೇಲೆ. ಸಿಎಂ ಉತ್ತರ ಮುಗಿಯುತ್ತಿದ್ದಂತೆ ಸದನದ ಚಿತ್ರಣವೇ ಬೇರೆಯಾಗಿತ್ತು. ಮುಸ್ಲಿಂ ಮೀಸಲಾತಿ ವಿಧೇಯಕದ ಪ್ರತಿಗಳನ್ನ ಹರಿದು ಎಸೆದ್ರು. ಸ್ಪೀಕರ್ ಕುರ್ಚಿ ಬಳಿ ಭಾರಿ ಹೈಡ್ರಾಮಾ ನಡೆಸಿದ್ರು. ಹೀಗೆ ಹೈಡ್ರಾಮಾ ಮಾಡಿದ್ದ ಬಿಜೆಪಿಯ 18 ಶಾಸಕರನ್ನ ಸಭಾಧ್ಯಕ್ಷರು ತಕ್ಷಣದಿಂದ ಜಾರಿಗೆ ಬರುವಂತೆ 6 ತಿಂಗಳು ಅಮಾನತು ಮಾಡಿದ್ರು. ಮುನಿರತ್ನ, ಭೈರತಿ ಬಸವರಾಜ್, ಅಶ್ವಥ್ ನಾರಾಯಣ ಸೇರಿದಂತೆ ಎಲ್ಲರನ್ನ ಮಾರ್ಷಲ್ಗಳು ಹೊತ್ತುಕೊಂಡು ಹೊರ ಹಾಕಿದ್ರು. ಡಿಸಿಎಂ ಡಿಕೆಶಿ ಹನಿ ಟ್ರ್ಯಾಪ್ ಟೀಮ್ ಹೊಂದಿದ್ದಾರೆ ಅಂತ ನಿನ್ನೆ ಶಾಸಕ ಮುನಿರತ್ನ ಗಂಭೀರ ಆರೋಪ ಮಾಡಿದ್ರು. ಇದಕ್ಕೆ ಇಂದು ಪ್ರತಿಕ್ರಿಯಿಸಿರುವ ಡಿಕೆಶಿ ಮಾಡಿದ್ದುಣ್ಣೋ ಮಾರಾಯ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸುಮ್ನೆ ಯಾರಾದ್ರೂ ಬಂದು ಬಿಡ್ತಾರಾ, ನೀವು ಹಲೋ ಅಂದ್ರೆ ಹಲೋ ಅಂತಾರೆ ಅಂತ ಹನಿ ಟ್ರ್ಯಾಪ್ ಬಗ್ಗೆ ಮಾರ್ಮಿಕವಾಗಿ ಹೇಳಿದ್ರು. ಒಳ್ಳೇದು ಪಾಪ, ಅವ್ರಿಗೆ ವಿಧಾನಸೌಧದಲ್ಲಿ ಏನೇನು ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ, ಇಲ್ಲಿ ಪಾಪ ಅವ್ರು ನೋವು ಅವ್ರು ಹೇಳ್ಕೊಂಡಿದ್ದಾರೆ. ಮಾಡೋದು ಉಣ್ಣೋ ಮಾರಾಯ, ಸುಮ್ಮನೆ ಯಾರಾದ್ರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ. ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅಲ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ. ಈ ಗದ್ದಲ ಗಲಾಟೆ ಅಮಾನತು ಬಳಿಕ ಸದನವನ್ನ ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.